12 ಜನಪದ ಗೀತೆಗಳು. ಗೋವಿನ ಹಾಡು. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಈ ಗೀತೆಯ ಆಶಯ ಸಾಮೂಹಿಕ ಸೃಷ್ಟಿಯಾಗಿರುವ ಜನಪದ ಸಾಹಿತ್ಯ ಅನಕ್ಷರಸ್ಥರ ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿರುವ ಕಂಠಸ್ಥ ಸಾಹಿತ್ಯವಾಗಿದೆ. ನಮ್ಮ ಸಂಸ್ಕೃತಿಯ ಸಾರರೂಪವಾದ ಜನಪದ ಸಾಹಿತ್ಯವು ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಹೌದು. ಅದರ ಬೇರುಗಳು ಜನಸಂಸ್ಕೃತಿಯ ಅಂತರಾಳದಲ್ಲಿವೆ. ಜನಪದ ಗೀತೆ, ಕತೆ, ಕಥನಗೀತೆಯಂತಹ ಅನೇಕ ಪ್ರಕಾರಗಳಲ್ಲಿ ಜನಪದ ಜನಜೀವನದ ರೀತಿ ನೀತಿಗಳು ವ್ಯಕ್ತವಾಗಿವೆ. ಅದರಲ್ಲೂ ಕಥನಗೀತೆಗಳು ಕನ್ನಡದ ಬಹುಮುಖ್ಯ ಜನಪದ ಪ್ರಕಾರವಾಗಿವೆ. ಜನಪದ ಸಂಸ್ಕೃತಿಯ ಮಹಾದರ್ಶನವನ್ನು ಮಾಡಿಸುವ ಜನಪದ ಸಾಹಿತ್ಯದಲ್ಲಿ ತ್ಯಾಗ, ಬಲಿದಾನಕ್ಕೆ ಸಂಬಂಧಿಸಿದ ಅನೇಕ ಕಥನಗೀತೆಗಳು ಹೇರಳವಾಗಿ ದೊರೆಯುತ್ತವೆ. ಅಂತಹ ಕಥನಗೀತೆಗಳು ಪ್ರಸ್ತುತ ಗೋವಿನ ಹಾಡು ಜನಪದ ಕಥನಗೀತೆಯೂ ಒಂದು. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಗೋವಿನ ಹಾಡು ಜನಪದ ಗೀತೆಯ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2. ಗೋವಿನ ಹಾಡು ಪುಣ್ಯಕೋಟಿಯ ಸತ್ಯಪರತೆ, ಪ್ರಾಮಾಣಿಕತೆಗಳ ಗೆಲುವಿನ ಕತೆ, ಈ ಮಾತನ್ನು ಸಮರ್ಥಿಸಿ. ಅಥವಾ ಪ್ರಶ್ನೆ 3. ಸತ್ಯಪರತೆ ಹಾಗೂ ಪ್ರಾಮಾಣಿಕತೆಗಳ ಮಹತ್ವವನ್ನು ಸಾರುವುದು ಗೋವಿನ ಹಾಡು ಜನಪದ ಗೀತೆ ಕೇಂದ್ರಬಿಂದು, ಈ ಮಾತನ್ನು ಸಮರ್ಥಿಸಿ. ಅಥವಾ ಪ್ರಶ್ನೆ 4. ಎಂತಹ ಕಷ್ಟಕಾಲದಲ್ಲೂ ಸತ್ಯ, ಪ್ರಾಮಾಣಿಕತೆಗಳು ನಮ್ಮನ್ನು ರಕ್ಷಿಸಬಲ್ಲವು ಎಂಬುದನ್ನು ಪುಣ್ಯಕೋಟಿಯ ಕತೆ ಹೇಗೆ ಪ್ರತಿಪಾದಿಸಿದೆ, ವಿವೇಚಿಸಿ. ಉತ್ತರ. ಪೀಠಿಕೆ. ಗೋವಿನ ಹಾಡು ಬಹು ಜನಪ್ರಿಯವಾಗಿರುವ ಒಂದು ಜನಪದ ಗೀತೆ. ಎಂತಹ ಕಷ್ಟಕಾಲದಲ್ಲೂ ಸತ್ಯ, ಪ್ರಾಮಾಣಿಕತೆಗಳು ನಮ್ಮನ್ನು ರಕ್ಷಿಸಬಲ್ಲವು ಎಂಬುದನ್ನು ಪುಣ್ಯಕೋಟಿಯ ಸತ್ಯ, ಪ್ರಾಮಾಣಿಕತೆಗಳ ಹಿನ್ನೆಲೆಯಲ್ಲಿ ಪ್ರತಿಪಾದಿಸುವುದು ಈ ಜನಪದ ಗೀತೆಯ ತಿರುಳು. ವಿಷಯ: ಧರಣಿಮಂಡಲ ಮಧ್ಯದಲ್ಲಿ ಮೆರೆಯುತ್ತಿರುವ 56 ದೇಶದಲ್ಲಿ ಕಾಳಿಂಗನೆಂಬ ಗೊಲ್ಲಗೌಡನಿದ್ದ. ಈ ಗೊಲ್ಲಗೌಡ ಹಾಲು ಕರೆದ ನಂತರ ಗೋವುಗಳು ದೊಡ್ಡಿಯನ್ನು ಬಿಟ್ಟು ಅರಣ್ಯಕ್ಕೆ ಬಂದು ಬೆಟ್ಟದ ಇಳಿಜಾರಿನಲ್ಲಿ ಹುಲ್ಲನ್ನು ಮೇಯತೊಡಗುತ್ತವೆ. ಆಮೇಲೆ ಮಧ್ಯದಲ್ಲಿ ಅಭೃತನೆಂಬ ವ್ಯಾಘ್ರ ಬೆಟ್ಟದ ಕೆಳಗಿನ ಇಳಿಜಾರಿನಲ್ಲಿ ವಾಸವಾಗಿತ್ತು. 7 ದಿವಸಗಳಿಂದ ಹೊಟ್ಟೆಗೆ ಆಹಾರವಿಲ್ಲದೆ ಬಳಲಿದ ವ್ಯಾಘ್ರ ತುಡುಕಿ ರಭಸದಿಂದ ಗೋವುಗಳತ್ತ ಎರಗುತ್ತದೆ. ಆಗ ಗೋವುಗಳು ಅದರ ರಭಸಕ್ಕೆ ನಿಲ್ಲಲರಿಯದೆ ಕಮರಿಗೆ ಬಿದ್ದು ತಲ್ಲಣಗೊಂಡು ಚದರಿ ಓಡಿ ಹೋಗುತ್ತವೆ. ಅದೇ ವೇಳೆಗೆ ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನನ್ನು ನೆನೆದುಕೊಂಡು ಬರುತ್ತಿತ್ತು. ಅದನ್ನು ಕಂಡ ದುಷ್ಟ ವ್ಯಾಘ್ರನು ಇಂದು ತನಗೆ ಆಹಾರ ಸಿಕ್ಕಿತೆಂದು ಪುಣ್ಯಕೋಟಿಯನ್ನು ಅಡ್ಡಗಟ್ಟಿ ನಿಂತು ಬೀಳು ಹೊಯ್ಯುತ್ತೇನೆ, ನಿನ್ನನ್ನು ಸೀಳಿ ಬಿಡುತ್ತೇನೆ ಎಂದು ಕೋಪಿಸಿ ನುಡಿಯುತ್ತದೆ. ಪುಣ್ಯಕೋಟಿ ದೊಡ್ಡಿಯಲ್ಲಿರುವ ತನ್ನ ಕಂದನಿಗೆ ನಿಮಿಷದಲ್ಲಿ ಹಾಲು ಕೊಟ್ಟು ಬರುವುದಾಗಿ ದುಷ್ಟವ್ಯಾಘ್ರನಿಗೆ ಹೇಳುತ್ತದೆ. ಹಸಿದ ವೇಳೆಗೆ ಸಿಕ್ಕಿದೊಡನೆ ವಶವ ಮಾಡಿಕೊಳ್ಳದೆ, ಈಗ ನಿನ್ನನ್ನು ಬಿಟ್ಟರೆ ನುಸುಳಿ ಹೋಗುವೆ, ಮತ್ತೆ ಬರುವೆಯಾ ಎಂದು ಹುಲಿ ಕೇಳಿತು. ಹೀಗೆ ಪುಣ್ಯಕೋಟಿಗೆ ಅನುಮತಿಯನ್ನು ಕೊಡುವುದಿಲ್ಲ. ಆಗ ಪುಣ್ಯಕೋಟಿ ತ್ರಿಮೂರ್ತಿಗಳ ಆನೆಯಾಗಿ, ಸೂರ್ಯಚಂದ್ರರ ಆನೆಯಾಗಿ, ಧಾರುಣಿದೇವಿಯ ಆನೆಯಾಗಿ ತಾನು ಮತ್ತೆ ತಿರುಗಿ ಬರುವುದಾಗಿ ಭಾಷ್ಯ ಕೊಟ್ಟು ಹುಲಿಯ ಅನುಮತಿ ಪಡೆದು ದೊಡ್ಡಿಗೆ ಬರುತ್ತದೆ. ದೊಡ್ಡಿಗೆ ಬಂದ ಪುಣ್ಯಕೋಟಿ ತನ್ನ ಕರುವನ್ನು ಕಂಡು ಬೇಗನೆ ಮೊಲೆಯನ್ನು ಕೊಟ್ಟು, ಗೋವುಗಳ ಗುಂಪಿನ ಕಟ್ಟಕಡೆಯಲ್ಲಿ ಮೇಯದಿರು, ಬೆಟ್ಟದ ಹೊತ್ತಿಗೆ ಹೋಗದಿರು, ಅಲ್ಲಿ ದುಷ್ಟ ವ್ಯಾಘ್ರಗಳುಂಟು, ಗೋವುಗಳ ಗುಂಪಿನ ನಟ್ಟ ನಡುವೆ ಬಾರಯ್ಯ, ಕೊಲ್ಲುತ್ತೇನೆಂಬ ದುಷ್ಟ ವ್ಯಾಘ್ರನಿಗೆ ಭಾಷೆ ಕೊಟ್ಟು ನಿನ್ನನ್ನು ನೋಡಿ ಹೋಗಲೆಂದು ದೊಡ್ಡಿಗೆ ಬಂದೆನು ಎಂದು ಪುಣ್ಯಕೋಟಿ ತನ್ನ ಕರುವಿಗೆ ಹೇಳುತ್ತದೆ. ಆದರೆ ಕರು, ಅಮ್ಮ ನೀನು ಸಾಯಲೇಕೆ, ನನ್ನ ತಬ್ಬಲಿ ಮಾಡಲೇಕೆ, ಸುಮ್ಮನಿಲ್ಲಿರು ಎಂದು ತನ್ನ ತಾಯಿಗೆ ಕರು ಹೇಳಿ ಮೌನವಾಗಿ ನಿಲ್ಲುತ್ತದೆ. ಅದಕ್ಕೆ ಪುಣ್ಯಕೋಟಿ, ಕೊಟ್ಟ ಭಾಷೆಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದಲೇ ಹೋಗುವೆನು, ಇದು ಖಂಡಿತ ಸತ್ಯವೇ ಎಂದಿತು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಆ ಪರಮಾತ್ಮನು ಮೆಚ್ಚಲಾರ ಎಂದು ಹೇಳುತ್ತದೆ. ಆಗ ಕರು, ನಾನು ಯಾರ ಮೊಲೆಯನ್ನು ಕುಡಿಯಲಮ್ಮ, ಯಾರನ್ನು ಸೇರಿ ಬದುಕಲಮ್ಮ, ಯಾರ ಬಳಿಯಲ್ಲಿ ಮಲಗಲಮ್ಮ, ಯಾರು ನನಗೆ ಹಿತರು ಎಂದು ನೊಂದು ಕೇಳುತ್ತದೆ. ಆಗ ಪುಣ್ಯಕೋಟಿ ಇನ್ನುಳಿದ ಗೋವುಗಳನ್ನು ಕುರಿತು, ಅಮ್ಮಗಳಿರ, ಅಕ್ಕಗಳಿರ,
ನನ್ನ ತಾಯೊಡ ಹುಟ್ಟಿಗಳಿರ ಈ ತಬ್ಬಲಿಯ ಮಗನನ್ನು ನಿಮ್ಮ ಕಂದನೆಂದು ಕಾಣಿರಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ನಿಮ್ಮ ಕಂದನೆಂದು ತಿಳಿಯಿರಿ, ತಬ್ಬಲಿಯ ಮಗನಿದ್ದಾನೆ ಎಂದು ಭಿನ್ನವಿಸಿಕೊಳ್ಳುತ್ತದೆ. ನಂತರ ಪುಣ್ಯಕೋಟಿ ತನ್ನ ಕರುವನ್ನು ಕುರಿತು, ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು, ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಹೀಗೆ ಪುಣ್ಯಕೋಟಿ ಕಂದನಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಬಂದು ಪುಣ್ಯ ನದಿಯಲ್ಲಿ ಸ್ನಾನವನ್ನು ಮಾಡಿ ಹುಲಿಯ ಗವಿಗೆ ಬರುತ್ತದೆ. ಗವಿಯ ಬಾಗಿಲನ್ನು ಹೊಕ್ಕು ನಿಂತ ಪುಣ್ಯಕೋಟಿ, ಖಂಡವಿದಿಕೋ ಮಾಂಸವಿದಿಕೋ, ಗುಂಡಿಗೆ ಎಬ್ಬಿಸಿ ರಕ್ತವಿದಿಕೋ, ಚಂಡ ವ್ಯಾಘ್ರನೇ ನೀನ್ ಇದನ್ನೆಲ್ಲ ಉಂಡು ಸಂತಸದಿಂದಿರು ಎಂದು ವ್ಯಾಘ್ರರಾಯನನ್ನು ಕರೆಯುತ್ತದೆ. ಆಗ ಹುಲಿರಾಯ ತನ್ನ ಮನದಲ್ಲಿ, ಕಣ್ಣೆ ಇವಳನ್ನು ಕೊಂದು ತಿಂದರೆ ನನ್ನನ್ನು ನರಹರಿ ಮೆಚ್ಚನು ಎಂದು ವಿಚಾರಿಸಿ ನಂತರ ಪುಣ್ಯಕೋಟಿಯನ್ನು ಕುರಿತು, ಎನ್ನ ಒಡ ಹುಟ್ಟಕ್ಕ ನೀನು, ನಿನ್ನ ಕೊಂದು ನಾನೇನು ಪಡೆವೆನು, ನಿನ್ನ ಪಾದದ ಮೇಲೆ ಬಿದ್ದು ನನ್ನ ಪ್ರಾಣವನ್ನು ಬಿಡುವೆನು ಎಂದು ಹೇಳುತ್ತದೆ. ಯಾಕಯ್ಯ ಹುಲಿರಾಯ, ನೀನು ನನ್ನನ್ನು ಒಲ್ಲದೆ ಹಾರಿ ಸಾಯುವುದೇಕೆ, ಸಾಯಬೇಕೆಂದು ನಾನೇ ಬಂದೆನು ಎಂದು ಹೇಳಿದ ಪುಣ್ಯಕೋಟಿಯ ಮಾತನ್ನು ಹುಲಿರಾಯ ಕೇಳಿ ಕಂಬನಿ ಸುರಿಸಿ ತಾನು ಅನ್ಯಕಾರಿ ಎಂದುಕೊಂಡು ತನ್ನ ಮನದಲ್ಲಿ ತ್ರಿಮೂರ್ತಿಗಳನ್ನು ಧ್ಯಾನಿಸಿ ಕೈ ಮುಗಿದು ಆಕಾಶಕ್ಕೆ ಹಾರಿ ನೆಗೆದು ತನ್ನ ಪ್ರಾಣವನ್ನು ಬಿಟ್ಟಿತು. ಉಪಸಂಹಾರ: ಸತ್ಯವನ್ನು ನುಡಿಯುವುದು ಒಳ್ಳೆತನ ನುಡಿಯುವವರಿಗೆ ದೇವರು ಯಾವಾಗಲೂ ಸಹಾಯ ಮಾಡುತ್ತಾನೆ. ಸಾವಿನಲ್ಲೂ ಸಹ ನಾವು ಸತ್ಯದ ದಾರಿಯಲ್ಲಿ ಇರಬೇಕು. ನಮ್ಮ ಒಳ್ಳೆತನಕ್ಕೆ ಭಗವಂತನ ಆಶೀರ್ವಾದ ಸದಾ ಇರುತ್ತದೆ ಎನ್ನುವುದು ಈ ಜನಪದ ಗೀತೆಯ ಸ್ವಾರಸ್ಯವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದಿಷ್ಟು ಪುಣ್ಯಕೋಟಿ ಗೀತೆಯ ಪ್ರಬಂಧ ರೂಪದ ಪ್ರಶ್ನೆಗೆ ಸ್ವಾರಸ್ಯವಾದ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ಕಂಡುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇದರ ಹೆಚ್ಚಿನ ಭಾಗವನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.